ಹಮ್ಮಿಕೊಳ್ತಾ ಇದ್ದೀವಿ. ಅದರಲ್ಲಿ ಇದೊಂದು ಕ್ಯಾನ್ಸರ್ ಇನಿಷಿಯೇಟಿವ್, ಕ್ಯಾನ್ಸರ್ ಅವೇರ್ನೆಸ್ ಇನಿಷಿಯೇಟಿವ್ ಝೀರೋ ಟು ಹೀರೋ. ಸೊ ಝೀರೋ ಟು ಹೀರೋ ಅಂದರೆ ಏನು? ಸ್ಟೇಜ್ ಝೀರೋ ಅಥವಾ ಪ್ರೀ ಕ್ಯಾನ್ಸರಸ್. ಸೊ ಪ್ರೀ ಕ್ಯಾನ್ಸರಸ್ ಸ್ಟೇಜ್ ಅಥವಾ ಅರ್ಲಿ ಸ್ಟೇಜಲ್ಲಿ ಡಿಟೆಕ್ಟ್ ಮಾಡೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಪೇಷಂಟ್ಸಿಗೆ, ಅದೇ ಥರ ಫ್ಯಾಮಿಲಿಗೆ ಎಷ್ಟೆಲ್ಲ ಇದರಿಂದ ಪರಿಣಾಮ ಇದೆ ಅಂತ ಹೇಳೋದಕ್ಕಿರುವಂತಹ ಒಂದು ಕಾರ್ಯಕ್ರಮ. ಸೊ 2 ಎಕ್ಸಾಂಪಲ್ ಕೊಡ್ತೀನಿ. ನಮ್ಮದೇ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇರೋಂತಹ ಒಬ್ಬ ಮಹಿಳೆಗೆ ನಾವು ರೂಟೀನಾಗಿ ಹೆಲ್ತ್ ಚೆಕ್ ಮಾಡಿದ್ವಿ. ಹೆಲ್ತ್ ಚೆಕ್ ಅಂದರೆ ನಾವು ವರ್ಷಕ್ಕೊಂದ್ಸಲ ಸ್ಕ್ರೀನಿಂಗ್ ಟೆಸ್ಟ್ ಎಲ್ಲ ಮಾಡಿಸ್ತಾ ಇರ್ತೀವಿ. ಅದರಲ್ಲಿ ಅವರಿಗೆ ಸ್ಟೇಜ್ 0 ಸರ್ವೈಕಲ್ ಕ್ಯಾನ್ಸರ್ ಅಂತ ಡಯಾಗ್ನೋಸ್ ಆಯಿತು. ಸೊ ಸ್ಟೇಜ್ 0 ಅಂದರೆ ಪ್ರೀ ಕ್ಯಾನ್ಸರಸ್, ಅದಕ್ಕೆ ಸರ್ವೈಕಲ್ ಇಂಟ್ರಾಎಪಿಥೆಲಿಯಲ್ ನಿಯೋಪ್ಲೇಸಿಯಾ ಅಂತ ಹೇಳ್ತೀವಿ. ಸೊ ಮಹಿಳೆಗೆ ಆಲ್ರೆಡಿ ಮಕ್ಕಳಾಗಿ ಅವರದ್ದು ಫ್ಯಾಮಿಲಿ ಕಂಪ್ಲೀಟ್ ಆದ ಕಾರಣ ಶಿ ವಾಂಟೆಡ್ ಟು ಅಂಡರ್ಗೋ ಹಿಸ್ಟೆಕ್ಟಮಿ. ಸೊ ಇದಕ್ಕೆ ಬೇಕಾದಂಥ ಆಪ್ರೇಷನ್ ಮಾಡಿದ್ವಿ. ಅದರಲ್ಲೂ ಕ್ಯಾನ್ಸರ್ ಇಲ್ಲ, ಪ್ರೀ ಕ್ಯಾನ್ಸರ್ ಸ್ಟೇಜ್ ಅಂತ ಕನ್ಫರ್ಮ್ ಆಯಿತು. ಸೊ ಲಕ್ಕಿಲಿ ಅವರಿಗೆ ಕ್ಯಾನ್ಸರ್ ಮುಂದೆ ಬರುವಂತಹ ತೊಂದರೆ ಕಡಿಮೆ ಆಯಿತು. ಕೀಮೊಥೆರಪಿ, ರೇಡಿಯೇಷನ್ ಅವಾಯ್ಡ್ ಮಾಡೋಕ್ಕಾಯಿತು. ಶಿ ಈಸ್ ಬ್ಯಾಕ್ ಟು ಹರ್ ರೂಟೀನ್, ಶಿ ಈಸ್ ಏಬಲ್ ಟು ಹರ್ ಡೈಲಿ ಆಕ್ಟಿವಿಟಿ. ದಿಸ್ ವಾಸ್ ಆಲ್ಮೋಸ್ಟ್ 3 years ಬ್ಯಾಕ್. ಇನ್ನೊಂದು ಮಹಿಳೆ ಅದೇ ಥರ 67 ವರ್ಷದ ಮಹಿಳೆ, ರುಟೀನ್ ಹೆಲ್ತ್ ಚೆಕಪ್ಪಲ್ಲಿ ಮ್ಯಾಮೋಗ್ರಾಮಲ್ಲಿ ಪ್ಲಸ್ ಅಲ್ಟ್ರಾಸೌಂಡಲ್ಲಿ ಆಲ್ಮೋಸ್ಟ್ 7 ಮಿಲಿಮೀಟರ್, 7 ಮಿಲಿಮೀಟರ್ ಅಂದರೆ 1 ಸೆಂಟಿಮೀಟರಿಂದ ಕಡಿಮೆನ ಗಂಟಿದೆ ಅಂತ ಗೊತ್ತಾಯಿತು ಬ್ರೆಸ್ಟಲ್ಲಿ. ಸೊ ನಮ್ಮಲ್ಲಿ ಅಡ್ವಾನ್ಸ್ಡ್ ಟೆಕ್ನಾಲಜೀಸ್ ಇರೋ ಕಾರಣ ಗೈಡೆಡ್ ಬಯೋಪ್ಸಿ ಅಂತ ಮಾಡಿದ್ವಿ. ಅದರಲ್ಲಿ ಕ್ಯಾನ್ಸರ್ ಇರೋ ಚಾನ್ಸಸ್ ಜಾಸ್ತಿ ಅಂತ ಕನ್ಫರ್ಮ್ ಆಯಿತು. ಬ್ರೆಸ್ಟ್ ಉಳಿಸುವಂಥ ಆಪ್ರೇಷನ್ ಮಾಡಿ ಸೆಂಟಿನಲ್ ಲಿಂಫ್ ಬಯೋಪ್ಸಿ ಅಂತ ಮಾಡಿದ್ವಿ. ಸೊ ಅದರಲ್ಲೂ ವೆರಿ ಅರ್ಲಿ ಸ್ಟೇಜ್ ಕ್ಯಾನ್ಸರ್ ಅಂತ ಪತ್ತೆ ಮಾಡೋಕ್ಕಾಯಿತು. ಸೊ ಪೇಷಂಟ್ ಡಸಂಟ್ ರಿಕ್ವೈರ್ ಫರ್ದರ್ ಎನಿ ಟ್ರೀಟ್ಮೆಂಟ್. ಸೊ ದಿಸ್ ಇಸ್ ದ ಹೋಲ್ ಆಸ್ಪೆಕ್ಟ್ ಆರ್ ಪರ್ಪಸ್ ಆಫ್ ಹ್ಯಾವಿಂಗ್ ಹೆಲ್ತ್ ಚೆಕಪ್ ಅಥವಾ ಸ್ಕ್ರೀನಿಂಗ್ ಟೆಸ್ಟ್. ಸೊ ಸ್ಕ್ರೀನಿಂಗ್ ಟೆಸ್ಟ್ ಬಗ್ಗೆ ಮಾತಾಡೋದಾದರೆ, ನಮ್ಮ ದೇಹದಲ್ಲಿ 4 ರಿಂದ 5 ಭಾಗದಲ್ಲಿ ನಾವು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಮಾಡ್ತೀವಿ. ಸ್ಕ್ರೀನಿಂಗ್ ಟೆಸ್ಟ್ ಮಾಡೋ ಉದ್ದೇಶ ಮಹಿಳೆ ಅಥವಾ ಪುರುಷನಿಗೆ ಸಿಂಪ್ಟಮ್ಸ್ ಬರೋಕ್ಕಿಂತ ಮೊದಲು ಕ್ಯಾನ್ಸರ್ ಪತ್ತೆ ಹಚ್ಚಕ್ಕಾಗತ್ತಾ? ಸೊ ಇದು 4 ರಿಂದ 5 ಜಾಗದಲ್ಲಿ ಆಗುತ್ತೆ. ಸೊ ಪ್ರತಿ ಮಹಿಳೆ 40 ವರ್ಷ ಮೇಲ್ಪಟ್ಟ ಪ್ರತಿ ಮಹಿಳೆ ವರ್ಷಕ್ಕೊಂದ್ಸಲ ಸ್ತನದ ಎಕ್ಸ್ರೇ ಅಥವಾ ಮ್ಯಾಮೋಗ್ರಾಮ್ ಮಾಡಿಸಬೇಕು. 21 ವರ್ಷ ಆದಮೇಲೆ ಬ್ರೆಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ತಿಂಗಳಿಗೆ ಒಂದ್ಸಲ ಮಾಡಬೇಕು. ಸೊ ಈ 2 ಟೆಸ್ಟಿಂದ ಸ್ತನದಲ್ಲಿ ಆಗುವಂತಹ ಬದಲಾವಣೆ ಅತಿ ಬೇಗವಾಗಿ ಪತ್ತೆ ಹಚ್ಚಕ್ಕಾಗುತ್ತೆ. ಸೊ ಈವನ್ ಸ್ಟೇಜ್ 0 ಬ್ರೆಸ್ಟಲ್ಲಿ ಪತ್ತೆ ಹಚ್ಚಕ್ಕಾಗುತ್ತೆ. ಇನ್ನು ಸರ್ವಿಕಲ್ ಕ್ಯಾನ್ಸರ್ ಬರೋದಿದ್ರೆ ಪ್ಯಾಪ್ಸ್ಮಿಯರ್ ಪ್ರತಿ ಮಹಿಳೆ ಸೆಕ್ಷುವಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಾದ್ಮೇಲೆ ಅಥವಾ ಮದುವೆ ಆದಮೇಲೆ ಯಾವುದು ಫಸ್ಟು ಅದು. ಸೊ 3 ವರ್ಷಕ್ಕೊಂದ್ಸಲ ಪ್ಯಾಪ್ಸ್ಮಿಯರ್ ಮಾಡೋದ್ರಿಂದ ಅಥವಾ ಅದರ ಜೊತೆಗೆ HPV ಟೆಸ್ಟಿಂಗ್ 5 ವರ್ಷಕ್ಕೊಂದ್ಸಲ ಮಾಡೋದ್ರಿಂದ ಸ್ಟೇಜ್ 0 ಸರ್ವೈಕಲ್ ಕ್ಯಾನ್ಸರ್ ಅಥವಾ ವೆರಿ ಅರ್ಲಿ ಸರ್ವೈಕಲ್ ಕ್ಯಾನ್ಸರ್ ಪತ್ತೆ ಹಚ್ಬೋದು. ಇನ್ನು 2 ಭಾಗ ಇರೋದು, ಒಂದು ಸ್ಮೋಕಿಂಗ್ ಹಿಸ್ಟ್ರಿ ಇರೋರಲ್ಲಿ ನಾವು ವರ್ಷಕ್ಕೊಂದ್ಸಲ ಲಂಗ್ಸ್ ಇದು CT ಸ್ಕ್ಯಾನ್ ಮಾಡಿಸ್ತೀವಿ. ಲಂಗ್ಸ್ ಇದು CT ಸ್ಕ್ಯಾನ್ ಮಾಡೋದ್ರಿಂದ ಲಂಗ್ ಕ್ಯಾನ್ಸರ್ನು ವೆರಿ ಅರ್ಲಿ ಸ್ಟೇಜಲ್ಲಿ ಪತ್ತೆ ಮಾಡೋಕ್ಕಾಗುತ್ತೆ. ಅದೇ ಥರ 50 ವರ್ಷ ಮೇಲ್ಪಟ್ಟ ಎಲ್ಲ ಜನಸಾಮಾನ್ಯರಲ್ಲಿ 10 ವರ್ಷಕ್ಕೊಂದ್ಸಲ ಕೊಲೊನೋಸ್ಕೋಪಿ ಅಥವಾ 5 ವರ್ಷಕ್ಕೊಂದ್ಸಲ ಸಿಗ್ಮಾಯ್ಡೋಸ್ಕೋಪಿ ಮಾಡೋದ್ರಿಂದ ದೊಡ್ಡ ಕರಳಲ್ಲಿ ಏನಾದರೂ ಬದಲಾವಣೆ ಗೊತ್ತಾಗುತ್ತೆ. ಇನ್ನೊಂದು ವೆರಿ ಸಿಂಪಲ್ ಟೆಸ್ಟ್ ಇರೋದು ಡಿಸೀಸ್, ಸಿಸ್ಟಮಿಕ್ ಡಿಸೀಸ್ ಅಂತ. ಸೊ ಅಂಥ ಸ್ಟೇಜ್ನಲ್ಲಿ ಬಂದಾಗ ಚಿಕಿತ್ಸೆ ಮಾಡಿದ್ರೂ ಅವರಿಗೆ ಪ್ರತಿಫಲ ಸಿಗೋ ಸಾಧ್ಯತೆಗಳು ತುಂಬ ಕಮ್ಮಿ ಇರುತ್ತೆ. ಹಾಗಾಗಿ ಇದೊಂದು ಕಾರ್ಯಕ್ರಮದಿಂದ ನಿಮ್ಮ ಮಾಧ್ಯಮಿತರೊಂದಿಗೆ ಆದಷ್ಟು ಅವೇರ್ನೆಸ್ನ ಮೂಡಿಸ್ಬೇಕು. ನಾವು ಸ್ಟೇಜ್ 0ನಲ್ಲಿ ಸ್ಕ್ರೀನಿಂಗ್ ಮಾಡಿ ಪೇಷಂಟ್ನ ಪಿಕಪ್ ಮಾಡ್ತು ಅಂತಂದರೆ ಅವರಿಗೆ ಚಿಕಿತ್ಸೆ ಕೊಟ್ಟು ಗುಣಮುಖಿಗಳಾಗೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಸ್ಟೇಜ್ 0 ಅಂದರೆ ಬರೀ ಸ್ಟೇಜ್ 0ನಲ್ಲಿ ನಾವು ಕ್ಯಾನ್ಸರ್ನ ಪತ್ತೆ ಹಚ್ಚೋದಲ್ಲ ಅಷ್ಟೇ ಅಲ್ಲ. ಸ್ಟೇಜ್ 0 ಅಂತಂದರೆ ಅಂದರೆ 0 ಟು ಹೀರೋ ಅಂತಂದರೆ ಒಂದು 0 ಅವೇರ್ನೆಸ್ ಇದೆ ಇವತ್ತು ಜನರಲ್ಲಿ, ಅದನ್ನು ನಾವು ಅವೇರ್ನೆಸ್ ಮಾಡಬೇಕು. 2ನೇದು 0 ಆಕ್ಸೆಸ್ ಇದೆ. ಕೆಲವು ಕಡೆ ಜನರಿಗೆ ಚಿಕಿತ್ಸೆ ತಗೊಳ್ಳಿಕ್ಕೆ ಎಲ್ಲಿ ಸಿಗುತ್ತೆ, ಅದರದ್ದು ಅನುಕೂಲಗಳೇನು, ಸೌಲಭ್ಯಗಳೇನು ಅನ್ನೋದು ಮಾಹಿತಿಗಳಿರಲ್ಲ. ಆ ಮಾಹಿತಿನ ನಾವು ಮೂಡಿಸ್ಬೇಕು ಜನರಲ್ಲಿ. ಸೊ ಇದು 2 ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತು ಅಂತಂದರೆ ಆದಷ್ಟು ನಾವು ಈ ಕಾಯಿಲೆಯಿಂದ ಹೋರಾಟ ನಡೆಸಲಿಕ್ಕೆ ಸಾಧ್ಯತೆ. ಈ 3 ಜನ ಹೇಳಿದಂಗೆ ಯಾವ್ಯಾವ ಟೆಸ್ಟ್ಸ್ ನಲ್ಲಿ ಸ್ಕ್ರೀನಿಂಗ್ ಡಿಟೆಕ್ಟ್ ಆಗಬಹುದು ಅನ್ನೋದಕ್ಕೆ, ಫಾರ್ ಎಕ್ಸಾಂಪಲ್ ಒಂದು ರಕ್ತ ಪರೀಕ್ಷೆಯಲ್ಲಿ ಕೂಡ ಡಿಟೆಕ್ಟ್ ಆಗ್ಬೋದು. ಪೇಷಂಟು ಹೆಲ್ತ್ ಚೆಕ್ ಅಂತ ಹೇಳಿ ಬರ್ತಾರೆ, ಬಟ್ ಅವ್ರಿಗೂ ಗೊತ್ತಿರೋದಿಲ್ಲ ಅವ್ರಿಗೆ ಎಲ್ಲೋ ಒಂದು ಕಡೆ ಸುಸ್ತಿತ್ತು ಅಂತ. ಥ್ರೂ ದಿಸ್ ಹೆಲ್ತ್ ಚೆಕ್ ನಮಗೆ ಅನಿಮಿಯಾ ಇದೆ ಅಂತ ಗೊತ್ತಾಗುತ್ತೆ, ಎಲ್ಲೋ ಒಂದು ಕಡೆ ಕಡಿಮೆ ಪ್ರಮಾಣದಲ್ಲಿ ಬ್ಲಡ್ಡಲ್ಲಿ ಕ್ಯಾನ್ಸರ್ ಇರೋ ಸಾಧ್ಯತೆ ಇದೆ ಅಂತ ಹೇಳಿ ಕೂಡ ಗೊತ್ತಾಗುತ್ತೆ.
ಇದು ಒಂದು ಮೊಡಾಲಿಟಿ. ಹಾಗೆ ಕೆಲವು ಇದೇ ರಕ್ತ ಪರೀಕ್ಷೆನಲ್ಲೇ ಸೀರಮ್ ಮಾರ್ಕರ್ಸ್ ಅಂತ ಹೇಳಿ ಕೂಡ ಅವ್ರು ಬರೀತಾರೆ. ಅದ್ರದ್ದು ಕೂಡ ಕ್ಯಾನ್ಸರ್ ಅರ್ಲಿ ಸ್ಟೇಜಸ್ಸಲ್ಲಿ ಬರ್ತಾ ಇದೆ ಅಂತ ಹೇಳಿ ಗೊತ್ತಾಗುತ್ತೆ. ಫಾರ್ ಎಕ್ಸಾಂಪಲ್ CA-125, CEA ಇದೆಲ್ಲ ಕೂಡ ಸ್ಕ್ರೀನಿಂಗ್ ಮೊಡಾಲಿಟೀಸ್ ಆಗಿ ಪರ್ಟಿಕ್ಯುಲರ್ ಏಜ್ ಗ್ರೂಪ್ ಅಥವಾ ಫ್ಯಾಮಿಲಿ ಹಿಸ್ಟ್ರಿ ಇರೋರಲ್ಲಿ ಕೂಡ ಪರೀಕ್ಷೆ ಮಾಡ್ಬೋದು. ಆಲ್ ದೀಸ್ ಆರ್ ನಾನ್ ಇನ್ವೇಸಿವ್ ಟೆಸ್ಟ್ಸ್ ಅಂತ ಹೇಳಿ, ಅಂದರೆ ಬಯೋಪ್ಸಿ ತೊಗೊಳ್ದಿರೆ ಬರೀ ರಕ್ತ ಪರೀಕ್ಷೆನಲ್ಲಿ ಗೊತ್ತಾಗುವಂಥದ್ದು. ಇನ್ನು ಕೆಲವುದು ರೇಡಿಯೋಲಾಜಿಕಲ್ ಇನ್ವೆಸ್ಟಿಗೇಷನ್ಸ್ ಕೂಡ ಅವರು ಬರೀತಾರೆ. ಎಕ್ಸ್ರೇ ಇರ್ಬೋದು, ಮ್ಯಾಮೋಗ್ರಫಿ ಇರ್ಬೋದು, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇರ್ಬೋದು, ಅದರ ಥ್ರೂ ಕೂಡ ಗೊತ್ತಾಗುತ್ತೆ. ಇದು ಬಿಟ್ಟು ಇದರಲ್ಲಿ ಇನ್ನೇನಾದ್ರು ಗೊತ್ತಾಯಿತು ಅಂದಾಗ ಅವರು FNAC ಅಥವಾ ಬಯೋಪ್ಸಿ ಅಂತ ಹೇಳಿ ಇನ್ವೇಸಿವ್ ಮೊಡಾಲಿಟಿನಲ್ಲಿ ಟೆಸ್ಟ್ಸ್ ಮಾಡಿದಾಗ ಕ್ಯಾನ್ಸರ್ ಇದೆಯಾ ಇಲ್ವಾ, ಅರ್ಲಿ ಸ್ಟೇಜಸ್ಸಲ್ಲಿ ಇದೆಯಾ ಅಥವಾ ಅವ್ರು ಹೇಳಿದ ಹಾಗೆ 0 ಸ್ಟೇಜಲ್ಲಿ ಇದೆಯಾ ಅಂತ ಹೇಳಿ ಗೊತ್ತಾದಾಗ ಖಂಡಿತವಾಗ್ಲೂ ಕಂಪ್ಲೀಟ್ ಅದರ ನಿರ್ಣಾಮ ಮಾಡಿ ಅವ್ರಿಗೆ ಫರ್ದರ್ ಬೇರೆ ಯಾವುದು ಕೀಮೋಥೆರಪಿನೂ ಇಲ್ದಿರೆ, ರೇಡಿಯೋಥೆರಪಿನೂ ಇಲ್ದಿರೆ ಕಂಪ್ಲೀಟ್ ಕ್ಯಾನ್ಸರ್ದು ನಿರ್ಮೂಲನ ಮಾಡ್ಬೋದು. ಸೊ ಇದರದ್ದೆಲ್ಲ